ಲೋಕೋದ್ಧಾರಕ್ಕೆ ಗೀತಾಮೃತವನು ತಾನೇ ಕರೆದನು ಶ್ರೀಕೃಷ್ಣ. ಶೋಕವನೀಗುವ ಉಪನಿಷದರ್ಥವ ಉಪದೇಶಿಸಿದ ಗುರುದೇವ. ಧೀರ ಪಾರ್ಥನ ಶಂಕೆಯ ಶೋಕವ ದೂರ ಮಾಡಿದೆ ಜಗದೊಡೆಯ. ಯಾರಿಗೂ ದೇಹವು ಶಾಶ್ವತವಲ್ಲವು ಎಂಬುದ ಸಾರಿದ ಸುರಾರಿ. ಆತ್ಮನೆ ನಿತ್ಯನು ಅಚಲ ಸನಾತನ ಎಂಬುದನರುಹಿದ ಮುರರಿಪುವು. ಆತ್ಮನೆ ರೂಪವು ನಿಜದಿಂದರಿವರೆ ಶಾಂತರು ಎಂದನು ಕರುಣಾಳು. ಇಂದ್ರಿಯ ಗೆಲುವನು ಬುದ್ಧಿಯ ಲೇಷವು ಅಲುಕದು ಎಂದನು ಶ್ರೀಪತಿಯು. ಇಂದ್ರಿಯ ಪಾಶಕ್ಕೆ ಸಿಕ್ಕುವ ಮನುಜರು ಕೆಡುವರು ಎಂದನು ಅಚ್ಯುತನು. ಫಲವನ್ನು ಬಯಸದೆ ಕರ್ಮವ ಮಾಡ್ಪುದು ಒಳಿತು ಎಂದನು ಶ್ರೀಕೃಷ್ಣ. ಫಲಗಳಪೇಕ್ಷೆಯ ಬಿಡುವರೆ ಶಾಂತಿಯ ಪಡೆಯುವರೆಂದನು ಗುರುದೇವ. ತನ್ನಯ ಧರ್ಮದಿ ನಡೆಯುವ ನರರಿಗೆ ಸಿದ್ಧಿಯ ಬಯಸಿದ ಜಗದೊಡೆಯ. ಅನ್ಯರ ಧರ್ಮದಿ ನಡೆವಗೆ ಭಯವದು ತಪ್ಪದು ಎಂದನು ಅಸುರಾರಿ. ಬುದ್ಧಿ ವಿಕಾರವು ಪಾಪಕ್ಕೆ ಹೇತು ಕಾಮವು ಎಂದನು ಮುರರಿಪುವು. ವೃದ್ಧಿಯ ಪಡೆಯಲು ಕಾಮವು ಬೇಗನೆ ಅಡಗಿಸಿ ಎಂದನು ಕರುಣಾಳು. ಜ್ಞಾನದಿ ಮದಿಕವು ಬೇರೊಂದಿಲ್ಲವು ಎಂಬುದನರುಹಿದ ಶ್ರೀಪತಿಯು. ಜ್ಞಾನವ ಪಡೆಯಲು ಸದ್ಗುರು ಸೇವೆಯ ಮಾಡಿರಿ ಎಂದನು ಅಚ್ಯುತನು. ಭಕ್ತಿಯೇ ಮುಕ್ತಿಗೆ ಬತವೆಂದರಿವರೆ ಜ್ಞಾನಿಗಳೆಂದನು ಶ್ರೀಕೃಷ್ಣ. ಭಕ್ತರ ವೃಂದಕ್ಕೆ ಬಹಳ ಸುಲಭತಾನೆಂಬುದ ತೋರಿದ ಗುರುದೇವ. ಭಕ್ತಿಯೇ ಮುಕ್ತಿಗೆ ಪಥವೆಂದರಿವರೆ ಜ್ಞಾನಿಗಳೆಂದನು ಶ್ರೀಕೃಷ್ಣ. ಭಕ್ತರ ವೃಂದಕ್ಕೆ ಬಹಳ ಸುಲಭತಾನೆಂಬುದ ತೋರಿದ ಗುರುದೇವ. ತನ್ನಯ ಮಹಿಮೆಯ ಅದ್ಭುತ ರೂಪವು ಪಾರ್ಥಗೆ ತೋರಿದ ಜಗದೊಡೆಯ. ತನ್ನಯ ಚರಣದಿ ನಿಶ್ಚಲ ಭಕ್ತಿಯ ಮಹಿಮೆಯ ಪೇಳಿದ ಸುರಾರಿ. ಕಾಮವು ಕ್ರೋಧವು ಲೋಭವು ನರಕಕ್ಕೆ ದ್ವಾರಗಳೆಂದನು ಮುರರಿಪುವು. ಕಾಮಾದಿಗಳ ಜಯಿಸುವ ನರರೇ ಶ್ರೇಷ್ಠರು ಎಂದನು ಕರುಣಾಳು. ಕಾಲವ ಪಾತ್ರವ ಅರಿಯುತ್ತ ದಾನವ ಮಾಡಿರಿ ಎಂದನು ಶ್ರೀಪದಿಯು. ಬಾಳನು ಬೆಳಗಿಸಿ ಸದ್ಗತಿ ಕೊಡುವುದು ದಾನವು ಎಂದನು ಅಚ್ಯುತನು. ಕರ್ಮವನೆಲ್ಲ ದೇವನ ಪ್ರೀತಿ ಗೈಯುವುದೆಂದನು ಶ್ರೀಕೃಷ್ಣ. ಕರ್ಮಫಲ ಸಹಿತ ಕರ್ತೃ ಕೈ ಬಿಡುವರೆ ತ್ಯಾಗಿಗಳೆಂದನು ಗುರುದೇವ. ದೈವಿ ಗುಣಗಳ ನಪ್ಪುತ ನಡೆವರೆ ಸಾತ್ವಿಕರೆಂದನು ಜಗದೊಡೆಯ. ದೈವಾಂಶ ಪುರುಷರ ಮಹಿಮೆಯನ್ನುಳ್ಳವರೆಂಬುದ ಸಾರಿದ ಸುರಾರಿ. ಶಾಸ್ತ್ರವ ಮೀರದೆ ನಡೆವರೆ ಸಿದ್ಧಿಯ ಪಡೆಯುವರೆಂದನು ಮುರರಿಪುವು. ಶಾಸ್ತ್ರವೇ ಸಮಸ್ತ ಕಾರ್ಯಕ್ಕೆ ಪ್ರಮಾಣವಾಗಿಹರೆಂದನು ಕರುಣಾಳು. ಶಾಸ್ತ್ರವೇ ಸಮಸ್ತ ಕಾರ್ಯಕ್ಕೆ ಪ್ರಮಾಣವಾಗಿಹರೆಂದನು ಕರುಣಾಳು. ಭಕ್ತಿಯು ತನ್ನಯ ಚರಣವ ಶರಣವ ಮಾಡ್ಪುದು ಎಂದನು ಶ್ರೀಪತಿಯು. ಭಕ್ತರ ಪಾಪವ ಹರಿಸಲು ತಾನೆ ಶಕ್ತನು ಎಂದನು ಅಚ್ಯುತನು. ಮನುಜರ ಇಹ ಪರ ಸೌಖ್ಯದ ಮರ್ಮವ ತಿಳಿಸುತ್ತಲೆಸೆಯುವ ಶಾಸ್ತ್ರವಿದು. ಅನುದಿನ ಸಜ್ಜನರೆಲ್ಲರೂ ಮುದದಲ್ಲಿ ಪಾನ ಮಾಡುವ ಅಮೃತವದು. ಮನುಜರ ಇಹ ಪರ ಸೌಖ್ಯದ ಮರ್ಮವ ತಿಳಿಸುತ್ತಲೆಸೆಯುವ ಶಾಸ್ತ್ರವಿದು. ಅನುದಿನ ಸಜ್ಜನರೆಲ್ಲರೂ ಮುದದಲ್ಲಿ ಪಾನ ಮಾಡುವ ಅಮೃತವದು.